ರಾಜ್ಯ ಬಿಜೆಪಿಯಲ್ಲಿ ಮಾತ್ರ ಈ ಬಣ ಬಡಿದಾಟ ನಿಲ್ಲೋ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯತ್ನಾಳ್ ಆ್ಯಂಡ್ ಟೀಮ್ನ ಬಣ ಬಡಿದಾಟ ಈಗ ಹೈಕಮಾಂಡ್ ಮಟ್ಟಕ್ಕೂ ಹೋಯಿತು. ಹಾಗಾಗಿ ಈ ಅಸಮಾಧಾನವನ್ನು ಹೆಂಗಾದರೂ ಮಾಡಿ ಶಮನ ಮಾಡಬೇಕು ಅಂತೇಳಿ ರಾಜ್ಯ ಹೈಕಮಾಂಡ್ ನಾಯಕರ ಎಂಟ್ರಿ ಆಯಿತು ರಾಜ್ಯಕ್ಕೆ. ನಿನ್ನೆ ಒಂದು ಮೀಟಿಂಗ್ ಆಯಿತು, ಬಿಜೆಪಿ ಕೋರ್ ಕಮಿಟಿ ಮೀಟಿಂಗು. ಆ ಮೀಟಿಂಗ್ನಲ್ಲಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು. ಏನಂತ? ಗುಂಪುಗಾರಿಕೆಯನ್ನು ಇನ್ನು ಮುಂದೆ ಬಿಡಬೇಕು. ನೋಡಿ ಅಲ್ಲಿ ಕಾಂಗ್ರೆಸ್ನಲ್ಲಿ ಏನಾಗಿದೆ, ಕಾಂಗ್ರೆಸ್ಸಲ್ಲಿ ಅಲ್ಲೂ ಹಿಂಗೆ ಇದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಾಯಿ ಮುಚ್ಕೊಂಡಿರಬೇಕು ಅಂತಂದ್ರು, ವಾರ್ನಿಂಗ್ ಕೊಟ್ಟರು. ಹಂಗಾದ್ಮೇಲೆ ಎಲ್ಲ ಸೈಲೆಂಟ್ ಆದರು. ಆದರೆ ಆ ಥರ ನಮ್ಮಲ್ಲಿ ಯಾಕೆ ಆಗ್ತಾ ಇಲ್ಲ, ಯಾಕೆ ಯಾರೂ ಆ ಥರ ಎಚ್ಚರಿಕೆ ಕೊಡಲಿಲ್ಲ? ಹಿಂಗಂತ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಪ್ರಶ್ನೆ ಮಾಡಿದ್ರು ಶಾಸಕರಿಗೆ. ಮತ್ತೊಂದು ಕಡೆ ಯತ್ನಾಳ್ ಬಣದ ಯಾವೊಬ್ಬ ಶಾಸಕರು ಕೂಡ ಬಂದಿಲ್ಲ ಈ ಮೀಟಿಂಗ್ಗೆ, ಅದನ್ನೂ ಪ್ರಶ್ನೆ ಮಾಡಿದ್ರು. ಸಭೆಗೆ ಗೈರಾದವರಿಗೂ ಕೂಡ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಎಚ್ಚರಿಕೆಯನ್ನು ಕೊಟ್ಟರು. ಹಿಂಗೆ ಮಾಡೋ ಹಾಗಿಲ್ಲ, ಬರಬೇಕು ಮೀಟಿಂಗಿಗೆ. ಹೈಕಮಾಂಡ್ ನಾಯಕರೆಲ್ಲ ಬಂದಿದ್ದಾರೆ, ಇಲ್ಲಿ ಉಸ್ತುವಾರಿಯಾಗಿ ನಾನು ಬಂದಿದ್ದೀನಿ, ಯಾಕೆ ಯತ್ನಾಳ್ ಟೀಮ್ ಬರಲಿಲ್ಲ? ಇನ್ನು ಮುಂದೆ ಆದರೂ ಯಾರೂ ಕೂಡ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡಬಾರ್ದು ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಅದಕ್ಕೊಂದು ಗಡುವು ಬೇರೆ ಕೊಟ್ಟಿದ್ದಾರಂತೆ. 27ನೇ ತಾರೀಕು ಈ ಮಂತ್ ಎಂಡ್ ಒಳಗಡೆ ಈ ಬಣ ಬಡಿದಾಟ ಆಗಲಿ ಅಥವಾ ಇದು ಅಸಮಾಧಾನ ಆಗಲಿ ಎಲ್ಲ ಶಮನ ಆಗಬೇಕು ಅಂತ ಬೇರೆ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಆದರೆ ಹೈಕಮಾಂಡ್ ಮಧ್ಯಪ್ರವೇಶದಿಂದ ಏನಾದರೂ ಸರಿ ಹೋಗಬಹುದು ಅನ್ನೋ ಒಂದು ನಿರೀಕ್ಷೆ ಈ ತಟಸ್ಥ ನಿಲುವನ್ನು ತಾಳ್ತಾ ಇದ್ದಾರಲ್ಲ ಅವ್ರಿಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೂಪೇಶ್, ಹೈಕಮಾಂಡ್ ಮಟ್ಟಕ್ಕೂ ತಲುಪ್ತು ಈ ಬಿಜೆಪಿ ಬಣ ಬಡಿದಾಟ. ರಾಜ್ಯಕ್ಕೆ ಬಂದರು, ಮೀಟಿಂಗ್ ಮಾಡಿದ್ರು, ಆದರೂ ಕೂಡ ಈ ಯತ್ನಾಳ್ ಆ್ಯಂಡ್ ಟೀಮ್ ಬರಲಿಲ್ಲ. ಅಲ್ಲೂ ತೋರಿಸ್ತಾ ಇದ್ದಾರೆ ಇವರು, ನಾವು ಇವರ ಪರವಾಗಿಲ್ಲ, ನಾವು ವಿರುದ್ಧವಾಗಿದ್ದೀವಿ ಅಂತ. ಏನು ಗಡುವನ್ನು ಕೊಟ್ರಂತೆ, ಎಲ್ಲಿ ತನಕ ಅಂತ? ಶರತ್, ನಿನ್ನೆ ಬಿಜೆಪಿಯ ಒಂದು ಸಭೆಯಲ್ಲಿ ದೊಡ್ಡ ಮಟ್ಟಕ್ಕೆ ಆಕ್ರೋಶ ಒಂದು ಮನೆ ಮಾಡಿತ್ತು ಅಂತೇಳಿ ಹೇಳಬೇಕು. ಯಾಕಂತ ಹೇಳಿದ್ರೆ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅವರೇ ಬಿಜೆಪಿ ಕಚೇರಿಗೆ ಬಂದಿದ್ರು, ಸಭೆ ನಡೆಸಿದ್ರು. ಈ ಸಭೆಯಲ್ಲಿ ಬಹುಮುಖ್ಯವಾಗಿ ಬೇರೆ ಬೇರೆ ವಿಚಾರ ಚರ್ಚೆ ಆಗುತ್ತೆ. ಯಾಕಂತ ಹೇಳಿದ್ರೆ ಬಿಜೆಪಿ ಶಿಸ್ತಿನ ಪಕ್ಷ ಅಂತ ಹೇಳಿ ಕರೆಯಲಾಗುತ್ತೆ. ಬಿಜೆಪಿ ಉದಾಹರಣೆಗಳನ್ನ ಕಾಂಗ್ರೆಸ್ ಅಲ್ಲಿ ಕೊಡ್ತಾ ಇದ್ರು. ಆದ್ರೆ ನಿನ್ನೆ ಕಾಂಗ್ರೆಸ್ನ ಉದಾಹರಣೆಗಳನ್ನ ಶಾಸಕರು ಬಿಜೆಪಿಯ ಸಭೆಯಲ್ಲಿ ಕೊಟ್ಟಿದ್ದಾರೆ. ರಾಧಾ ಮೋಹನ್ ದಾಸ್ ಅಗರ್ವಾಲ್ ಮುಂದೆ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಪದೇ ಪದೇ ಒಂದಿಷ್ಟು ಜನ ಮಾತಾಡ್ತಿರ್ತಾರೆ, ಅವರಿಗೆ ಬ್ರೇಕ್ ಹಾಕುವಂತ ಕೆಲಸವನ್ನು ಮಾಡಬೇಕು. ಖರ್ಗೆ ಅವರು ಮೊನ್ನೆ ಖಡಕ್ ಆಗಿರೋ ಸೂಚನೆ ಕೊಟ್ಟರು, ಯಾರು ಕೂಡ ಮಾತಾಡಬಾರ್ದು, ನಿಮ್ ಕೆಲಸವೇ ಮಾತಾಡಬೇಕು, ನೀವು ಯಾವ ಕಾರಣಕ್ಕೂ ಕೂಡ ಮಾತಾಡಬಾರ್ದು, ಎಲ್ಲವನ್ನ ಹೈಕಮಾಂಡ್ ನೋಡುತ್ತೆ ಅಂತ ಹೇಳಿದಾಗ ಎಲ್ಲಾ ಕಾಂಗ್ರೆಸ್ ಸಚಿವರುಗಳು ಸೈಲೆಂಟ್ ಆದ್ರು, ಕಾಂಗ್ರೆಸ್ನ ನಾಯಕರುಗಳು ಕೂಡ ಸೈಲೆಂಟ್ ಆದ್ರು. ಆದ್ರೆ ಬಿಜೆಪಿ ಹಾಗಾಗ್ತಾ ಇಲ್ಲ ಅಲ್ಲ. ಬಿಜೆಪಿಯವರು ಏನು ಒಳಗ್ ಕರೆಸಿ ಮಾತಾಡ್ತಾರೆ, ಆದ ಬಳಿಕ ದೆಹಲಿಗೆ ಹೋಗ್ತಾರೆ, ದೆಹಲಿಯಿಂದ ಬರ್ತಾರೆ, ಬಂದಾಗ ಪುನಃ ಅದೇ ರೀತಿ ಚಾಲನೆ ಮುಂದುವರಿಸ್ತಾರೆ. ವಿಜೇಂದ್ರ ಅವರಿಗೆ ಅಥವಾ ಬೇರೆ ಬೇರೆ ನಾಯಕರಿಗೆ ಮಾತಾಡ್ತಾರೆ. ಇಲ್ಲಿ ಯಡಿಯೂರಪ್ಪನನ್ನು ಬಿಟ್ಟರೆ ಸರ್ವೋಚ್ಚ ನಾಯಕ ಅಂತ ಯಾರಿದ್ದಾರೆ ರಾಜ್ಯದಲ್ಲಿ? ಅವ್ರನ್ನ ಅವಹೇಳನ ಮಾಡಿದ್ರೆ ನಾವು ಕಾಂಗ್ರೆಸ್ ಏನು ಟೀಕೆ ಮಾಡ್ಬೇಕು, ಸರಿ, ನಮ್ಮ ಪಕ್ಷದಲ್ಲೇ ಟೀಕೆಯನ್ನು ಮಾಡಿದ್ರೆ ವರ್ಚಸ್ ಏನಾಗಬೇಕು, ಅವರು ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಹೇಗೆ ಭಾಗವಹಿಸಬೇಕು, ವಿಜೇಂದ್ರ ಅವ್ರನ್ನೇ ಅವಹೇಳನ ಮಾಡ್ಕೊಡ್ತಾರೆ, ರಾಜ್ಯಾಧ್ಯಕ್ಷರಿಗೆ ಏನು ಬೆಲೆ ಬರುತ್ತೆ ಅನ್ನುವಂತ ಒಂದು ಆಕ್ಷೇಪವನ್ನ ರಾಜ್ಯದ ಒಂದಿಷ್ಟು ಜನ ಶಾಸಕರು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಮುಂದೆ ಹೇಳಿದ್ರು. ಹೀಗಾಗಿ ಕಾಂಗ್ರೆಸ್ ನಲ್ಲಿ ಸೈಲೆಂಟ್ ಆಗ್ತಾರೆ. ಇಲ್ಲಿ ಹೈಕಮಾಂಡ್ ಯಾಕೆ ಈ ಇಂಟರ್ಫಿಯರ್ ಆಗಲ್ಲ, ಹೈಕಮಾಂಡ್ ಖಡಕ್ ಆಗಿರ್ತಕ್ಕಂಥ ಸೂಚನೆಗಳನ್ನ ಯಾಕೆ ಕೊಡಲ್ಲ ಅಂತ ಹೇಳಿ ಒಂದಿಷ್ಟು ಮನವಿಯನ್ನ ಮಾಡ್ಕೊಳ್ತಾರೆ. ಇದಕ್ಕೆ ರಾಧಾ ಮೋಹನ್ ಅಗರ್ವಾಲ್ ಕೂಡ ಒಂದ್ ರೀತಿ ಹೌದಲ್ವಾ ಅನ್ನೋಂತ ಒಂದು ಮನಸ್ಸನ್ನ ಮಾಡ್ಕೊಳ್ತಾರೆ. ಅದಾದ ಬಳಿಕ ವಿಚಾರನ ಹೈಕಮಾಂಡ್ಗೆ ತಿಳಿಸ್ತೀನಿ, ಹೈಕಮಾಂಡ್ ಅಭಿಪ್ರಾಯ ಪಡ್ಕೊಂಡು ಬಹಿರಂಗವಾಗಿ, ಯಾಕಂತ ಹೇಳಿದ್ರೆ ಒಳಗಡೆ ಹೇಳೋದು ಸಾಕಾಗೋದಿಲ್ಲ, ಬಹಿರಂಗವಾಗಿ ಮಾಧ್ಯಮದ ಮೂಲಕವೇ ಅವರಿಗೆ ಖಡಕ್ ಆಗಿರ್ತಕ್ಕಂಥ ಎಚ್ಚರಿಕೆಯನ್ನು ಕೊಡಿ. ಈ ಮೂಲಕ ಎಲ್ಲಾ ರೀತಿಯ ಅಸಮಾಧಾನವನ್ನು ಹೋಗಲಾಡಿಸುವಂತ ಪ್ರಯತ್ನ ಮಾಡಿ, ಪದೇ ಪದೇ ಪಕ್ಷಕ್ಕೆ ಡ್ಯಾಮೇಜ್ ಮಾಡೋದು ಸರಿಯಲ್ಲ ಅಂತ ಮಾತನ್ನು ಹೇಳಿದ್ರು. ಅದೇ ರೀತಿಯಾಗಿ ಪಕ್ಷದಲ್ಲಿ ಇರ್ತಕ್ಕಂಥ ಬಂಡಾಯ ರಾಜಕೀಯ, ಅದೇ ರೀತಿಯ ಹೋರಾಟಗಳು ಎಲ್ಲವೂ ಕೂಡ ಏನಾದ್ರೂ ಕೂಡ ಪಕ್ಷದ ವೇದಿಕೆಯಲ್ಲಿ ಹೋಗಬೇಕು, ಬೇರೆ ಬೇರೆ ವೇದಿಕೆಯಲ್ಲಿ ಹೋದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ನಾವೀಗ ಪಕ್ಷದ, ಯಾಕಂದ್ರೆ ಸರ್ಕಾರದ ಒಂದಿಷ್ಟು ವೈಫಲ್ಯಗಳು ಇಟ್ಕೊಂಡು ಹೋಗ್ಬೇಕಾಗತ್ತೆ. ಆದ್ರೆ ಆ ವೈಫಲ್ಯಗಳೆಲ್ಲವೂ ಕೂಡ ಮೆಟ್ಟಿ ನಿಲ್ಬೇಕಾದ್ರೆ ಪಕ್ಷದ ರಾಜ್ಯಾಧ್ಯಕ್ಷರಿದ್ದಾರೆ, ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಹೋಗಬೇಕಾಗತ್ತೆ. ಹೀಗೆ ಬಂಡಾಯ ಮಾಡೋದು, ಅಸಮಾಧಾನ ಮಾಡೋದು ಸರಿಯಲ್ಲ ಅನ್ನುವಂತ ಅಭಿಪ್ರಾಯ ಬಂದಿದೆ. ಅದೇ ರೀತಿಯಾಗಿ ಆದಷ್ಟು ಬೇಗ ಒಂದು ಈ ಎಲ್ಲ ಅಸಮಾಧಾನವನ್ನ ಬ್ರೇಕ್ ಹಾಕಬೇಕು ಅಂತೇಳಿ ಹೈಕಮಾಂಡ್ ನಾಯಕ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಮುಂದೆ ಒಂದಿಷ್ಟು ಜನ ಶಾಸಕರು ಮನವಿಯನ್ನು ಮಾಡಿಕೊಂಡ್ರು. ಆದ್ರೆ ಈ ಸಭೆಯೂ ಕೂಡ ಅಸಮಾಧಾನಿತ ನಾಯಕರು ಬರಲೇ ಇಲ್ಲ. ಹೀಗಾಗಿ ಅಸಮಾಧಾನ ಇಲ್ಲಾದ್ರೂ ಕೊನೆ ಆಗುತ್ತೆ ಅನ್ನೋದು ಪ್ರಶ್ನೆ ಆಗಿದೆ. ಶರತ್, ಥ್ಯಾಂಕ್ ಯು ರೂಪೇಶ್, ಡೀಟೇಲ್ಸ್ಗಾಗಿ.